ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ ಆದ್ಮೇಲೆ ನಿಮ್ಮೊಂದಿಗೆ ಮೊದಲನೇದಾಗಿ ಇವತ್ತೊಂದು ವಿಷಯವನ್ನು ಚರ್ಚಿಸಬೇಕಾಗ್ಯದ. ಯಾರು ಸುಳ್ಳುಗಾರರು, ಮೋದಿನ ಸಿದ್ದರಾಮಯ್ಯನ ಅನ್ನುವಂಥದ್ದು. ಯಾಕಂದರೆ ಆ ಹಿಸ್ಸಾರದಲ್ಲೇ, ಹರಿಯಾಣದ ಹಿಸ್ಸಾರದಲ್ಲಿ ನೇರಾನೇರವಾಗಿ ಧರ್ಮಾಧಾರಿತವಾಗಿ ಕೊಡಲಿಕ್ಕೆ ಬರೋದಿಲ್ಲ, ಸಂವಿಧಾನದಲ್ಲಿ ಇಲ್ಲ, ತಪ್ಪು ಅಪರಾಧ. ಅಷ್ಟೇ ಅಲ್ಲ, ಹಿಂದುಳಿದ SC ST ಜನರ ಹಕ್ಕನ್ನು ಕಸಿದು ಮುಸ್ಲಿಮರಿಗೆ ನೀಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ನಮ್ಮ ಮೋದಿಯವರು ಕರ್ನಾಟಕ ಸರ್ಕಾರದ ಮೇಲೆ ಆರೋಪಿಸಿದರು. ನೀವು ಇದನ್ನು ಕೇಳಿದ್ದೀರಿ, ನೋಡಿದ್ದೀರಿ. ಹಿಂದಿನ ಒಂದು ನಮ್ಮ ಎಪಿಸೋಡಲ್ಲೂ ಇದನ್ನು ಸಾಕಷ್ಟು ಚರ್ಚೆ ಮಾಡಿದ್ದೀರಿ. ಆ ವಿಷಯದಲ್ಲ. ಯಾಕಪ್ಪ ಅಂದರೆ ಧರ್ಮಾಧಾರಿತವಾಗಿ ಮೀಸಲಾತಿ ಕೊಟ್ಟಿದ್ದಾರೆ, ಅದು ಸಂವಿಧಾನದಲ್ಲಿಲ್ಲ, ಅದನ್ನು ಅಂಬೇಡ್ಕರ್ ಅವರು ಕೊಟ್ಟಿಲ್ಲ. ಸ್ಪಷ್ಟ ನೇರಾನೇರವಾಗಿ ನಮ್ಮ ಮೋದಿಯವರು ಹೇಳಿದರು, ಆರೋಪ ಮಾಡಿದರು ಸಿದ್ದರಾಮಯ್ಯರ ಮೇಲೆ ಮತ್ತು ಕಾಂಗ್ರೆಸ್ ಮೇಲೆ. ಇದು ಏನು ಅನ್ನುವಷ್ಟರಲ್ಲನ ಮೊದಲೇ ಸಿಡಿಗುಂಡು ಸಿದ್ದರಾಮಯ್ಯನವರು ಒಂದಿಷ್ಟು ಹಿಂದುಳಿದವರ ಪರ ಧ್ವನಿ ಎತ್ತರದಲ್ಲಿ ಮಾತಾಡುವಂಥದ್ದು. ಅವರು ಬಿಡಲೇ ಇಲ್ಲ, ಕೊಟ್ಟೇ ಬಿಟ್ಟಿದ್ದಾರೆ ಅವರು ಬೆಂಗಳೂರಲ್ಲಿ ಉತ್ತರ ಅನ್ನೋದಕ್ಕೆ. ನಾವು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಹಿಂದುಳಿದುವಿಕೆ ಮೇಲೆ ನಾವು ಈ ಒಂದು ರಿಸರ್ವೇಷನ್ ಕೊಟ್ಟಿದ್ದೀವಿ ವಿನಃ ಧರ್ಮಾಧಾರಿತವಲ್ಲ. ಧರ್ಮಾಧಾರಿತ ಯಾಕೆ ಅಲ್ಲ ಅಂತಂದ್ರೆ, ನಾವು ಧರ್ಮದಲ್ಲಿ ಕೊಟ್ಟಿಲ್ಲ, ಜಾತಿ ನೆಲಗಟ್ಟಿನಲ್ಲಿ ಕೊಟ್ಟಿದ್ದೀವಿ. ನೀವು ಅದನ್ನು ಆ ರೀತಿಯಾಗಿ ಅನಾಲಿಸಿಸ್ ಮಾಡ್ತಾಯಿದ್ದೀರಿ. ಹಾಗಿಲ್ಲ. ಸಾಚಾರ ಸಮಿತಿ ಮತ್ತು ಹೇಳ್ತಾಯಿದ್ದೀನಿ, ಸಾಚಾರ ಸಮಿತಿಯನ್ನು ಒಮ್ಮೆ ಓದ್ರಿ, ತಿಳ್ಕೊಳ್ರಿ. ಇವತ್ತಿನ ಬಡ ಮುಸ್ಲಿಮರ ಪರಿಸ್ಥಿತಿ ಏನದ ಅಂತೇಳಿ, ಯಾವ ಮಟ್ಟದಲ್ಲಿದೆ. SC ST ಅವರಿಗಿಂತಲೂ ಕೆಳ ದರ್ಜೆ ಜೀವನವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀವು ತಿಳ್ಕೊಬೇಕಾಗಿದ್ರೆ ಸಾಚಾರ ಕಮಿಟಿಯನ್ನು ಓದಬೇಕು ಅಂತ ನೇರವಾಗಿ ಸಜೆಷನ್ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಾವು SC ST ಇಬ್ಬರಿಗೂ, ನಮ್ಮ ದಲಿತರಿಗೆ 15% 17 ಏರಿಸಿದ್ವಿ. ನಮ್ಮ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಸಮಿತಿಯ ಶಿಫಾರಸಿನಂತರ